ಅಂತೇಳಿ ಸರ್ಕಾರಿ ನೌಕರರೇ ಪ್ರತಿಭಟಿಸ್ತಾ ಇರೋ ಘಟನೆ ನಡೆದಿರ್ತಕ್ಕಂಥದ್ದು. ಈಗ ನಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು ಬೆಳಿಗ್ಗೆ 10 ಗಂಟೆಯಿಂದಲೂ ಕೂಡ ಇಲ್ಲಿ ನೌಕರರ ಹಾಜರಾತಿ ನೋಂದಣಿ ಕೇಂದ್ರದ ಬಳಿ ಸಾಕಷ್ಟು ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಸರ್ಕಾರಿ ನೌಕರರು ಹಾಗೂ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳು ಇಲ್ಲಿ ಜಮಾವಣೆಗೊಂಡಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಇನ್ನೂ ನೋಂದಾವಣೆ ಕಾರ್ಯವನ್ನು ಮಾಡಿಕೊಂಡಿಲ್ಲ ಮತ್ತು ಹಾಜರಾತಿಯನ್ನು ಕೂಡ ಪಡ್ಕೊಳ್ತಾ ಇಲ್ಲ. ಕೆಲವೊಂದಷ್ಟು ನೋಂದಾವಣೆ ಆಗಿದ್ರು ಕೂಡ ಅವರಿಗೆ ಏನು ಕಿಟ್ಗಳನ್ನು ಕೊಡುವುದರಲ್ಲಿ ಮೀನವ್ಯಾಸ ಎಣಿಸ್ತಾ ಇದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದಲೂ ಕೂಡ ಇಲ್ಲಿ ನಾವು ಸರತಿ ಸಾಲಿನಲ್ಲಿ ನಿಂತು ಪರಿತಪಿಸುವಂಥ ಕೆಲಸಗಳಾಗಿದೆ ಅನ್ನುವಂಥ ಒಂದು ಆರೋಪಗಳನ್ನು ಇಲ್ಲಿನ ಸರ್ಕಾರಿ ನೌಕರರುಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಾನೊಂದಷ್ಟು ಸರ್ಕಾರಿ ನೌಕರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಏನಾಗಿದೆ ಇಲ್ಲ ವ್ಯವಸ್ಥೆ? ಸರ್, ನಮಗೆಲ್ಲ ಇಲ್ಲಿ ಓವಡಿ ಕೊಡ್ತೀವಿ ಅಂತ ಹೇಳಿದರು, ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದರು. ಸೊ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ನಿಂತಿದ್ದೀವಿ. ಬೆಳಗ್ಗೆಯಿಂದ 2-3 ಅವರ್ಸಿಂದ ಇಲ್ಲ ನಿಂತಿದ್ದೀವಿ. ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಯಾರಿಲ್ಲ. ನಾವು ಮೇಯ್ನಾಗಿ ಬಂದಿರೋದು ಇಲ್ಲಿ ಪ್ರೋಗ್ರಾಮ್ ನೋಡಲಿಕ್ಕೆ, ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಭಾಗವಹಿಸೋದಕ್ಕೆ. ಬರೀ ಓವಡಿ ತೊಗೊಳಕ್ಕೆ ಅವರು 400 ರೂಪಾಯಿ 600 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅದೇ ಥರ ಅಮೌಂಟೇ ಬೇಕಂದಿದ್ರೆ ನಮ್ಮ ಸ್ಯಾಲ್ರಿನಲ್ಲಿ ಅವ್ರು ಕಟ್ ಮಾಡಿಕೊಂಡು ನಮಗೆ ಓವಡಿನ ಮ್ಯಾನ್ಯಲ್ ಆಗಿ ಕೊಡ್ಬೋದಿತ್ತು, ಇಲ್ಲ ಆನ್ಲೈನಲ್ಲಿ ನಮಗೆ ಕಳಿಸ್ಬೋದಿತ್ತು. ಈ ಥರ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯೀಸ್ನ ನಿಲ್ಲಿಸಿ ಅವಮಾನ ಮಾಡೋದು ನಮಗೆಲ್ಲ ತುಂಬ ಬೇಸರವಾಗಿದೆ. ಸರ್ ಹೇಳಿ ಸರ್, ಎಲ್ಲಿಂದ ಬಂದಿದ್ದೀರಿ, ಏನಾಗಿದೆ ವ್ಯವಸ್ಥೆ? ಸರ್, ನಾವು ಮೈಸೂರಿಂದ ಬಂದಿದ್ದೀವಿ. ಬೆಳಗ್ಗೆ 9:10 ಗಂಟೆಗೆ ಬಂದವು ಸರ್. ಬಂದು ಅಲ್ಲಿ ಸಮಾವೇಶದ ಒಳಗಡೆ ಹೋದು, ಆಮೇಲೆ ಇಲ್ಲಿ ಓವಡಿಗೆ ಯಾರೋ ಕೊಡ್ತಾರೆ ಅಂತ ಹೇಳಿದ್ರು. ಕೌಂಟ್ರಿಗೆಲ್ಲ ಬಂದು ನೋಡ್ತಾ ಇದ್ದೀವಿ. ಸೊ 10 ಗಂಟೆಯಿಂದ ನಿಂತಿದ್ವಿ. ಕೌಂಟ್ರಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ ಸರ್. ಒಬ್ಬರು ಅಲ್ಲಿ ಸಿಸ್ಟಮ್ ಇಟ್ಕೊಂಡು ಓವಡಿ ಸರ್ಟಿಫಿಕೇಟ್ ಕೊಡೋಕ್ಕೂ ಇಲ್ಲ, ರಿಜಿಸ್ಟ್ರೇಷನ್ ಮಾಡೋಕ್ಕೂ ಇಲ್ಲ ಸರ್. ಸೊ ಆನ್ಲೈನಲ್ಲಿ 2 ದಿನ ಬಿಟ್ಟಿದ್ರು. ಅಲ್ಲೂ ರಿಜಿಸ್ಟರ್ ಮಾಡೋಕ್ಕೆ ಅವಕಾಶ ಬಂದ್ ಮಾಡಿದ್ದಾರೆ. ಇಲ್ಲಿ ಮಾಡೋಣ ಅಂದರೆ ಇಲ್ಲೂ ಇಲ್ಲ. ಸೊ ಓವಡಿ ಸರ್ಟಿಫಿಕೇಟು ಕೊಡ್ತಾ ಇಲ್ಲ. ನಮಗೆ ಮೌಲ್ಯ ಮಾಡ್ಕೊಳಕ್ಕೆ ಹೋಗಬೇಕು ಸರ್. ಅದನ್ನು ಬಿಟ್ಟು ಇಲ್ಲಿ ಬಂದಿದ್ವಿ, ಸಮ್ಮೇಳನ ಅಟೆಂಡ್ ಮಾಡೋಣ, ವರ್ಷಕ್ಕೊಂದ್ಸರಿ ನಡೆಯೋದು ಅಂತ. ಸೊ ಈ ಥರ ವ್ಯವಸ್ಥೆ ಆದರೆ ನಾವು ಮುಂದಿನ ಸರಿ ಬರಬೇಕೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಬೇರೆಯವ್ರಿಗೆ ಯಾರಿಗಾದ್ರೂ ವಿಚಾರಗಳನ್ನು ತಿಳಿಸಿದ್ರ ಇಲ್ಲಿ ಈ ಥರ ಆಗ್ತಿದೆ ಅಂತೇಳಿ ನಿಮ್ಮ ಮೇಲಾಧಿಕಾರಿಗಳಿಗೆ ಅಥವಾ ಸಮ್ಮೇಳನ ಜವಾಬ್ದಾರಿ ಇರೋರು ತಿಳಿಸಿದ್ರ? ಸರ್, ಆ ಥರ ನಮಗೆ ಯಾರನ್ನೂ ಸಂಪರ್ಕಾಧಿಕಾರಿಗಳು ಸಿಕ್ಕಿಲ್ಲ ಸರ್ ಇಲ್ಲಿ ಹೇಳಕ್ಕೆ. ನಾವೆಲ್ಲ ಸಮಾವೇಶಕ್ಕೆ ಒಳಗಡೆ ಹೋಗಿ ಹೇಳ್ಬೇಕಷ್ಟೇ ಸರ್. ಹೋದ್ರೆ ನಮಗೆ ಇಲ್ಲೇ ಲೈನ್ ಬಿಟ್ಟು ಹೋಗುತ್ತೆ ಅಂತ ಭಯ. ಅದಕ್ಕೆ ನಾವು ಇಲ್ಲೇ ನಿಂತಿದ್ದೀವಿ ಸರ್. ಇನ್ನು ಯಾವುದೇ ರೀತಿ ಕೌಂಟ್ರಲ್ಲೂ ಕೂಡ ಯಾರೂ ಇಲ್ಲ. ಸೊ ನಾವು ಬೆಳಿಗ್ಗೆ ಆಕ್ಚುಲಿ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾವು 8 ಗಂಟೆಗೂ ಬಂದಿದ್ವಿ. ಅವಾಗೂ ಕೂಡ ಯಾವುದೇ ಥರದ್ದು ಪೋಸ್ಟರ್ ಅಂಟಿಸಿರಲಿಲ್ಲ, ಏನೂ ಇರಲಿಲ್ಲ. ಅದು 9 ಗಂಟೆ ಮೇಲೆ ಈ ಪೋಸ್ಟರ್ ಎಲ್ಲ ಅಂಟಿಸಿ ಆಮೇಲೆ ತಿರ್ಗಿ 10 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಅಂದರು. 10 ಗಂಟೆ ಮೇಲೂ ಸ್ಟಾರ್ಟ್ ಆಗಿಲ್ಲ. ಈಗ ಮಧ್ಯಾಹ್ನ 1:30 ಅಂತ ಹೇಳಿದ್ರು. ಆ 1:30 ಕೂಡ ಸ್ಟಾರ್ಟ್ ಆಗಿಲ್ಲ. ಈಗ 2:30 ಅಂತಿದ್ರೆ ಈಗ ಮತ್ತೆ 3:30. ಇದೇ ಥರ ಪೋಸ್ಟ್ಪೋನ್ ಆಗ್ತಾ ಹೋಗ್ತಾ ಇದೆ. ಯಾವುದೇ ಥರದ ಕ್ಲಿಯರ್ದು ಯಾರಿಗೂ ಕ್ಲಾರಿಟಿ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೋ ಅಂಥ ವ್ಯಕ್ತಿಗಳು ಇಲ್ಲ ಇಲ್ಲಿ. ಯಾವುದೋ ಒಂದು ಸಲಹಾ ಟೇಬಲ್ ಕೂಡ ಇಲ್ಲ. ಹೆಲ್ಪ್ ಡೆಸ್ಕ್ನು ಕೂಡ ಇಲ್ಲಿ ಮಾಡ್ದೇನೆ ಸುಮ್ಮನೆ ಈ ಥರ ಬೋರ್ಡ್ ಹಾಕಿದ್ದಾರೆ ಅಷ್ಟೇ. ನಾವು ಬೆಳಿಗ್ಗೆಯಿಂದನೂ ಸುಮ್ಮನೆ ಕಾಯ್ತಾ ಇದ್ದೀವಿ. ಸರ್ಕಾರಿ ನೌಕರರುಗಳಿಗೆ ಈ ರೀತಿ ಆದರೆ ಸಾಮಾನ್ಯ ಜನರಿಗೆ ಯಾವ ರೀತಿ ಇದೆ ಅಂತ? ಸರ್, ಈಗ ಸರ್ಕಾರಿ ನೌಕರರಿಗೆ ತಮ್ಮ ಕೆಲಸ ಬಿಟ್ಟು ಬಂದಿದ್ದಾರೆ. ಸರ್ಕಾರನೇ ಅನೌನ್ಸ್ ಮಾಡಿರೋದು ಇಲ್ಲಿ ಯಾರು ಸಮ್ಮೇಳನಕ್ಕೆ ಬರ್ತಾರೆ ಅವರಿಗೆ ಓಡಿ ಸೌಲಭ್ಯ ಇದೆ. ಒಂದು, ಯಾರು ಆನ್ಲೈನ್ ನೋಂದಣಿ ಮಾಡ್ಕೊಂಡಿಲ್ಲ ಅವರು ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಈಗ ಸ್ಪಾಟ್ ರಿಜಿಸ್ಟ್ರೇಷನ್ ಬಂದರೆ ಬೆಳಗ್ಗೆ ನಾವು 8 ಗಂಟೆಗೆ ಬಂದಿದ್ದೀವಿ ಆಯಿತಾ. 8 ಗಂಟೆಯಿಂದ ಇದುವರೆಗೆ ಯಾರೂ ಬಂದಿಲ್ಲ. ಇಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಕೂಡ ಇಲ್ಲ, ಸಹಾಯವಾಣಿ ಕೂಡ ಇಲ್ಲ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ನಾವು ಎಷ್ಟೊತ್ತಂಗೆ ಇಲ್ಲಿ ನಿಂತಿರಬೇಕು? ಅವರು ಉತ್ತರ ಹೇಳಬೇಕು. ಏನಂದರೆ ಉತ್ತರದಾಯಿತ್ವ ಏನು? ಜಿಲ್ಲಾ ವ್ಯವಸ್ಥೆಯ ಉತ್ತರದಾಯಿತ್ವ ಏನು ಇದಕ್ಕೆ? ಸರ್ ಹೇಳಿ ಸರ್, ಏನಾಗಿದೆ ವ್ಯವಸ್ಥೆಗಳಲ್ಲಿ? ಸರ್, ನಿನ್ನೆಯಿಂದನೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ನೋಂದಾವಣೆ ಮಾಡಿಸ್ಕೊಳ್ಳಿಕ್ಕೆ ಅಂತೇಳಿ ಬಂದಿದ್ದಾರೆ. 6,000 ನೋಂದಾವಣೆ ಮುಗಿದಿದೆ, ಆನ್ಲೈನ್ ನೋಂದಾವಣೆ ಮುಗಿದಿದೆ ಅಂತ ಹೇಳಿದರು. ಇಲ್ಲಿಗೆ ಬಂದ ಮೇಲೆ ಮತ್ತೆ ನೋಂದಾವಣೆ ಮಾಡ್ಕೋತೀವಿ, ಓವಡಿ ಕೊಡ್ತೀವಿ ಅಂತ ಹೇಳಿದರು. ಆದರೆ ನಿನ್ನೆಯಿಂದ ಕೂಡ ಎಲ್ಲ ನೋಂದಾವಣೆ ಕೌಂಟ್ರುಗಳು ಖಾಲಿ ಹೊಡಿತಾ ಇದೆ. ಯಾರೇ ಸಂಪರ್ಕ ಮಾಡಲಿಕ್ಕೆ ಅಂತ ಹೋದರೆ ಆಮೇಲೆ ಸಹಾಯವಾಣಿ ಸಂಖ್ಯೆ ಹಾಕಿದ್ದಾರೆ. ಸಹಾಯವಾಣಿ ಸಂಖ್ಯೆಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರೋರು ಬೆಳಗ್ಗೆಯಿಂದ ತಿಂಡಿ ಮಾಡದೆ, ಊಟ ಮಾಡದೆ, ಶೌಚಾಲಯಕ್ಕೆ ಹೋಗದೆ, ಕುಡಿಯೋಕ್ಕೆ ನೀರು ಕೂಡ ಸಿಗದೆ ಇಲ್ಲಿ ಕಾಯ್ತಾ ಇದ್ದಾರೆ. ಇಲ್ಲಿ ಕ್ಯೂ ಬಿಟ್ಟು ಆ ಕಡೆಗೆ ಹೋದರೆ ಮತ್ತೆ ವಾಪಸ್ ಬಂದು ಫಸ್ಟಿಂದ ನಿಂತ್ಕೋಬೇಕಾಗುತ್ತೆ. ಹಂಗಾಗಿ ಆದ್ದರಿಂದ ಇಲ್ಲೇ ಸ್ಥಳದಲ್ಲೇ ಇವತ್ತಿನ ನೋಂದಾವಣೆನೂ ಕೂಡ ಮಾಡ್ಕೊಂಡಿಲ್ಲ. ಈಗಾಗಲೇ ನೋಂದಾವಣೆ ಮಾಡಿರೋರಿಗೂ ಕೂಡ ಏನು ಸೌಲಭ್ಯ ಕೊಡಬೇಕು ಕೊಡ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಇಲ್ಲಿ ಪೇಚಾಡ್ತಾ ಇದ್ದಾರೆ. ಆದ್ದರಿಂದ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು, ಮುಖ್ಯವಾಗಿ ಮಹೇಶ್ ಜೋಶಿ ಅವರು ಬಂದು ಎಲ್ಲ ನೌಕರರ ಅಳಲನ್ನು ಕೇಳಿ ಇಲ್ಲಿ ಏನು ಸೌಲಭ್ಯ ಕೊಡಬೇಕು ಆ ಸೌಲಭ್ಯವನ್ನು ಇವತ್ತು ಕೊಡಿಸುವ ದಿಕ್ಕಿನಲ್ಲಿ ಅವರು ಪ್ರಯತ್ನ ಮಾಡಬೇಕು. ನಿಮ್ಮ ನಿಲುವು ಏನಾಗಿರ್ತದೆ ಅಂದರೆ ನಿಮ್ಮ ಅವರ ಒಂದು ನಿಮ್ಮ ಮನವಿಯನ್ನು ಅವರು ಪುರಸ್ಕರಿಸಲಿಲ್ಲ ಅಂದರೆ ನಿಮ್ಮ ನಿಲುವು ಏನಾಗಿರ್ತದೆ?
ಸರ್ ಈಗ ನಾವು ಅವ್ರೇನಾದ್ರೂ ಈಗ ಬಂದು ಸ್ಪಂದಿಸ್ತಿಲ್ಲ ಅಂದರೆ ನಾವೆಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಹೋಗಿ ನಾವು ಅಲ್ಲಿ ಧರಣಿ ಮಾಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಎಲ್ಲ ಸರ್ಕಾರಿ ನೌಕರರು ಮತ್ತು ಈ ಸಾಹಿತ್ಯಾಸಕ್ತರು ಸಮ್ಮೇಳನಕ್ಕೆ ಬರುವಂಥದ್ದು ಸಾಹಿತ್ಯದ ಗೋಷ್ಠಿಗಳನ್ನ ಕೇಳಲಿಕ್ಕೆ ಮತ್ತು ಸಾಹಿತಿಗಳನ್ನ ನೋಡಲಿಕ್ಕೆ, ಮಾತಾಡಿಸ್ಲಿಕ್ಕೆ, ಪುಸ್ತಕಗಳನ್ನ ಖರೀದಿ ಮಾಡಲಿಕ್ಕೆ. ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಇಲ್ಲಿ ನೋಂದಾವಣೆ ಮಾಡ್ಕೊಳ್ಳಿಕ್ಕೆ, ಓವಡಿ ಪಡ್ಕೊಳ್ಳಿಕ್ಕೆ ಇಲ್ಲಿ ದಿನವಿಡೀ 3 ದಿನ ಕಳೆದೋಗ್ಬಿಟ್ರೆ ಸಾಹಿತ್ಯ ಸಮ್ಮೇಳನ ಸವಿಯೋದು ಯಾವಾಗ ನಾವೆಲ್ಲರೂ ಕೂಡ. ಹಾಗಾಗಿ ದಯಮಾಡಿ ಇದು ಮತ್ತು ಎಲ್ಲರೂ ಕೂಡ ದುಡ್ಡನ್ನು ಕೊಟ್ಟಿದ್ದಾರೆ, ಆ ದುಡ್ಡಿಗೆ ತಕ್ಕನಂಗೆ ಅವ್ರು ಸೌಲಭ್ಯ ಕೊಡಬೇಕಲ್ವಾ. ಹಾಗಾಗಿ ದಯಮಾಡಿ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು, ಮಹೇಶ್ ಜೋಶಿ ಅವರು ಬಂದು ಇಲ್ಲಿರುವ ಎಲ್ಲರ ಅಳಲನ್ನು ಕೇಳಿ ಸಮಸ್ಯೆಯನ್ನು ಬಗೆಹರಿಸಬೇಕು ಸರ್. ಇದಿಷ್ಟು ಇಲ್ಲಿ ನೋಂದಾವಣೆಗಾಗಿ ಬೆಳಗ್ಗೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥ ಸರ್ಕಾರಿ ನೌಕರರ ಮಾತಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ಈ ಸಮ್ಮೇಳನಕ್ಕೆ ಬಂದಿರತಕ್ಕಂಥದ್ದು ಸಾಹಿತ್ಯದ ರುಚಿಯನ್ನು ಸವಿಲಿಕ್ಕೆ. ಬೆಳಗ್ಗೆಯಿಂದಲೂ ಕೂಡ ನಾವು ಸರತಿ ಸಾಲಿನಲ್ಲಿ ನಿಂತು ನಮಗೆ ನಾವೆಲ್ಲರೂ ಕೂಡ ಹೈರಾಣಾಗಿದ್ದೇವೆ. ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು, ಸಂಬಂಧಪಟ್ಟವರಾಗಿ ಯಾರೇ ಆದರೂ ಕೂಡ ಇಲ್ಲಿಗೆ ಬಂದು ನಮ್ಮ ಅಳಲನ್ನು ಕೇಳಿ ನಮ್ಮ ಸಮಸ್ಯೆಯನ್ನು ಪರಿಹರಿಸಬೇಕು. ಇಲ್ಲವಾದಲ್ಲಿ ನಾವು ಮುಖ್ಯ ವೇದಿಕೆಗೆ ಹೋಗಿ ಅಲ್ಲಿ ಧರಣಿಯನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯ ಮಾತುಗಳನ್ನು ಕೂಡ ಆಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮಂಡ್ಯ.